ನಾನು ಹೇಳ ಆಯ್ತಲ್ಲ, ಹಂಗಾದ್ರೆ ಯಾಕೆ ವಿಜಯೇಂದ್ರ ಅವ್ರ ಮೇಲೆ ಬರ್ತಿಲ್ಲ, ಅಶೋಕ್ ಅವ್ರ ಮೇಲೆ ಬರ್ತಿಲ್ಲ? ದಲಿತರು ಯಾಕೆ ಟಾರ್ಗೆಟ್ ಈ ದೇಶದಲ್ಲಿ? ದಲಿತರು ಯಾಕೆ ಟಾರ್ಗೆಟ್? ಹಿಂದುತ್ವದ ಬಗ್ಗೆ ಮಾತಾಡ್ತಾರಲ್ಲ ಇವರು, ಅಪ್ಪರ್ ಕಮ್ಯುನಿಟಿಯವರು ಹಿಂದುತ್ವದ ಬಗ್ಗೆ ಮಾತಾಡ್ತಾರಲ್ಲ ಯಾಕೆ? ಅಲ್ಲಲ್ಲ, ಒಂದು ನಿಮಿಷ, ನಾನು ಕೆಲವ್ರನ್ನ ಮಾತಾಡ್ತಾರಲ್ಲ, ಯಾಕೆ ದಲಿತರನ್ನ ಟಾರ್ಗೆಟ್ ಮಾಡ್ತೀರಾ? ದಲಿತರು ಹಿಂದೂಗಳಲ್ವ ಈ ದೇಶದಲ್ಲಿ? ದಲಿತರನ್ನ ಟಾರ್ಗೆಟ್ ಮಾಡಲಾಗಿದೆ, ದಲಿತರನ್ನ ಟಾರ್ಗೆಟ್ ಮಾಡ್ತಿದೆ ಬಿಜೆಪಿ. ಇದು ನನ್ನ ಸಿದ್ಧಾಂತ. ಅಷ್ಟೇ ಯಾಕೆ ಅಲ್ಲಿ ಹೇಳಿ, ಯಾಕೆ ಪರಮೇಶ್ವರ್ ಸಾಹೇಬ್ರನ್ನ ಟಾರ್ಗೆಟ್ ಮಾಡಬೇಕು? ಏನು ಟಾರ್ಗೆಟ್ ಮಾಡಬೇಕು? ಏನು ಟ್ರಸ್ಟಿಂದ ಆಗಿದೆ ಆ ಡೀಟೇಲ್ಸ್ ಹೇಳಿದಾರಾ? ಅಂದರೆ ಇವರು ಹೋಮ್ ಮಿನಿಸ್ಟರ್ನ ಟಾರ್ಗೆಟ್ ಮಾಡಿಬಿಟ್ರೆ ಸ್ಟೇಟ್ ಡಿಸ್ಟೆಬಿಲೈಸ್ ಆಗುತ್ತೆ, ಹಂಗೆಲ್ಲ ಪರಮೇಶ್ವರ್ ಸಾಹೇಬ್ರಿಗೆ ಧೈರ್ಯ ಇದೆ ರೀ. ಇವತ್ತು ಕರ್ನಾಟಕದಲ್ಲಿ ದಲಿತ ಸಮುದಾಯದ ಭಾಳಷ್ಟು ಮುಖಂಡರಿದ್ದಾರೆ. ಅದ್ಯಾವುದೋ ಅಶೋಕ್ ಅವ್ರಿಗೆ, ವಿಜೇಂದ್ರ ಅವ್ರಿಗೆ ಮಾನ ಮರ್ಯಾದೆ ಇದ್ರೆ ಅದೇನೋ ಹೆಸರುಗಳು ಹೇಳಕ್ಕೆ ಹೇಳಿ ನೋಡೋಣ, ದಮ್ಮಿದ್ರೆ. ಸುಮ್ಮನೆ ನಮ್ಮ ಮನೆಯಲ್ಲಿ ಒಳಜಗಳ ತಂದಿಟ್ರೆ ನಾವು ಒಬ್ಬಿಡ್ತೀವ? ಅಲ್ಲ ಸರ್, ಭಿನ್ನಾಭಿಪ್ರಾಯಗಳಿರ್ಬೋದು. ಯಾರು ಒಬ್ಬರು ಕೆರಿಯರ್ನ ಇನ್ನೊಬ್ರಿಗೆ ಹೋಗಿ ITEDಗೆ ಪತ್ರ ಸಿಗಲ್ವ ನಿಮಗೆ? ಕಂಪ್ಲೇಂಟ್ ಯಾರು ಬರ್ದಿದ್ದಾರೆ? ಇವ್ರು ನಮ್ಮಲ್ಲಿ ಒಡಕ್ಕೆ ತರಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ನಾವು ಯಾವುದೇ ಕಾರಣಕ್ಕೆ BJPಯವರ ಟಾರ್ಗೆಟ್ ಪಾಲಿಟಿಕ್ಸ್ಗೆ ಹೆದರಲ್ಲ. ನಮ್ಮ ಪರಮೇಶ್ವರ್ ಸಾಹೇಬರು ಎದುರಲ್ಲ, ನಮ್ಮ ಸತೀಶ್ ಸಾಹೇಬರು ಎದುರಲ್ಲ, ನಮ್ಮ ಖರ್ಗೆ ಸಾಹೇಬರು ಎದುರಲ್ಲ, ಯಾರು ಎದುರಲ್ಲ. ಅಷ್ಟೇ ಯಾಕೆ ಮೋದಿ ಅಮಿತ್ ಶಾಗೆ ನಾನು ಇಷ್ಟು ಕೂಡ ಎದುರಲ್ಲ. ದಮ್ಮು ತಾಕತ್ತಿದ್ರೆ ಟಾರ್ಗೆಟ್ ಮಾಡ್ಕೊಂಡು ನೋಡಿ, ಮಾಡೋಗಿ ಅಷ್ಟೇ. ನಿಮ್ಮ ಕೈಯಲ್ಲಿ ಏನಾಗುತ್ತೆ? 29ಗೆ ಪವರ್ ಸೆಂಟರ್ಗೆ ನಾವು ಬರ್ತೀವಿ, ರಾಹುಲ್ ಗಾಂಧಿ ಅವ್ರನ್ನ PM ಮಾಡ್ತೀವಿ. ಕೂಡಾಕಿಲ್ಲ ಏನು? ಚಲವಾದಿ ನಾರಾಯಣ ಸ್ವಾಮಿ ಅವ್ರ ಸೆಲೆಬ್ರಿಟಿನ? ಅವ್ರ ಮುಖಾನ ಕನ್ನಡಿಯಲ್ಲಿ ನೋಡ್ಕೊಳಕ್ ಹೇಳಿ. ಅಲ್ರಿ, ಈ ಸ್ಟೇಟ್ ಮಿನಿಸ್ಟರು IACC ಪ್ರೆಸಿಡೆಂಟ್ ಬಗ್ಗೆ ಅಷ್ಟು ಕೇವಲವಾಗಿ ಮಾತಾಡ್ತಾನೆ, ಮಾನ ಮರ್ಯಾದೆ ಬೇಡವೇನ್ರಿ ಆತನಿಗೆ? ಒಂದು ವಿರೋಧ ಪಕ್ಷದ ನಾಯಕ ಹೋದ್ರೆ ಪೊಲೀಸ್ ಅವ್ರು ಏನು ಕೆಲಸ ಮಾಡಬೇಕು ಅದು ಮಾಡ್ತಾರೆ. ನೀವು ಯಾಕೆ ಎಲ್ಲ ತಂದು ಬೆಳಗ್ಗೆ ಇದ್ರೆ ನಮ್ಮ ಪ್ರಿಯಾಂಕಾ ಸಾಹೇಬ್ರನ್ನ ಮಾತಾಡ್ತೀರಾ? ಯಾಕೆ? ಪ್ರಿಯಾಂಕಾ ಸಾಹೇಬ್ರು ಫೈರ್ ಬ್ರ್ಯಾಂಡು, ಕಾಂಗ್ರೆಸ್ ಅಲ್ಲಿ ದಲಿತ ಸಮುದಾಯದವರು ಬೆಳೆದೋಗ್ತಿದ್ದಾನೆ, ಇವತ್ತಲ್ಲ ನಾಳೆ ಪ್ರಿಯಾಂಕಾ ಖರ್ಗೆ ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗೋಗ್ತಾನೆ ಅನ್ನೋ ಭಯನೇನ್ರಿ ನಿಮಗೆ ಚಲವಾದಿ ನಾರಾಯಣ ಸ್ವಾಮಿ ಅವರೇ? ಆಯ್ತು, ನಾನು ಯಾರು ಮಾತಾಡ್ಲಿ, ಅದ್ಯಾವುದೋ ಪದ ಬಳಸಿದ್ರಲ್ಲ, ಅದು ಯಾಕೆ ಬಳಸಿದ್ರು? ಬಟ್ ಅವ್ರು ಬಳಸಿದ್ದಾರೆ. ನಮಗ್ ಸಂಸ್ಕಾರ ಇದೆ. ಚಲವಾದಿ ನಾರಾಯಣ ಸ್ವಾಮಿ ನಾಯಿ ಅಲ್ಲ, ಚಲವಾದಿ ನಾರಾಯಣ ಸ್ವಾಮಿ ನಾಯಿ ಅಲ್ಲ. ಚಲವಾದಿ ನಾರಾಯಣ ಸ್ವಾಮಿ ಅವರೇ, ನಿಮ್ಮ ನಾಯಿ ಅಂತ ಕರೆಯಕ್ ನಾನು ಇಷ್ಟಪಡಲ್ಲ. 5-6 ಸಲ ಹೇಳಿ ಅದನ್ನೇ ಹೇಳ್ದಂಗೆ ಮಾಡ್ತಾ ಇದ್ದೀರ ಅಂತ ತಿಳಿತು ಸರ್. 5-6 ಸಲ ಹೇಳಿ, ಪದೇ ಹೇಳಿ. ಇಲ್ಲ, ಚಲವಾದಿ ನಾರಾಯಣ ಸ್ವಾಮಿ ಅವರು ಹಿರಿಯ ರಾಜಕಾರಣಿ ರೀ. ನನಗೆ ಭಾಳ ಖುಷಿ ಇದೆ. ಯಾಕೆಂದರೆ ಅವರು 40 ವರ್ಷ ಒಂದು ಪಕ್ಷದಲ್ಲಿ ಬಕೆಟ್ ಹಿಡಿದು ಬೆಳೆದು ಇವಾಗ ಅಲ್ಲೋಗಿ ಬೈತಾರಲ್ಲ, ಅವ್ರ ಪ್ರಾಮಾಣಿಕತೆನ ಯಾರು ಬಯಕ್ಕಾಗುತ್ತೆ? ನಾನು ಮತ್ತೊಮ್ಮೆ ಹೇಳ್ತೀನಿ, ನಾರಾಯಣ ಸ್ವಾಮಣ್ಣ ನಿಮ್ಮ ಬಗ್ಗೆ ಭಾಳ ಗೌರವ ಇದೆ. ನಾನು ಚಿಕ್ಕ ಹುಡುಗ, ನೀವು ನಾಯಿ ಅಲ್ಲಣ್ಣ. ಥ್ಯಾಂಕ್ ಯು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.